ಪಶ್ಚಿಮ ಬಂಗಾಳದಲ್ಲಿ ದೀದಿ ಅವರ ಸರ್ಕಾರ ದಿ ಎಂಡ್. 15 ವರ್ಷಗಳ ದೀದಿ ಸರ್ಕಾರ ಪತನದತ್ತ ದಾಪುಗಾಲು. ದೀದಿ ವರ್ಸಸ್ ಮೋದಿ ವಾರ್ನಲ್ಲಿ ಗೆದ್ದು ಬೀಗಿರೋದು ಬಿಜೆಪಿ. ಬಂಗಾಳದಲ್ಲಿ ದೀದಿ ಗೇಮ್ ಈಸ್ ಆಫ್ ಅಂತ ಜನ ಮನೆ ಕಳಿಸ್ಬಿಟ್ರು ಅಂತ, ನಿಮ್ ಗೇಮ್ ಸಾಕು ಮನೆಗೆ ಹೋಗಿ ಅಂತ 192 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಬಿಜೆಪಿ. ಸದ್ಯ ಅಂದ್ರೆ ನಿರೀಕ್ಷೆನೂ ಬಿಜೆಪಿಗೂ ಇರಲಿಲ್ಲ ಅಂತ ಅನ್ಸುತ್ತೆ ಈ ನಂಬರ್ ಬರುತ್ತೆ ಅಂತ. ಅದನ್ನ ಮೀರಿ ನಂಬರ್ಸ್. ದೀದಿ ಭದ್ರಕೋಟೆಯನ್ನ ಉಡಿಸು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. 15 ದಿನ ಪಶ್ಚಿಮ ಬಂಗಾಳದಲ್ಲೇ ಬೀಡು ಬಿಡೋ ಮೂಲಕ ಅತಿ ದೊಡ್ಡ ಸಮಾವೇಶಗಳು, ರ್ಯಾಲಿ ಆಗುತ್ತೆ. ಅಲ್ಲಿಂದ ಸರ್ಕಾರ ನಡೆಸೋ ಮಟ್ಟಿಗೆ ಪ್ಲಾನಿಂಗ್ ಗಳಾಗುತ್ತೆ. ಅಲ್ಲಿಂದನೇ ಸರ್ಕಾರವನ್ನ ನಡೆಸ್ತಾರೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿರಬಹುದು ಫ್ಯಾಕ್ಟರ್ಗಳು ಅಂತ, ಏನೇನೆಲ್ಲ ಸ್ಟ್ರಾಟಜಿಗಳನ್ನ ಇಬ್ಬರು ನಾಯಕರು ಮಾಡಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ನಿಂತು ಇಷ್ಟರ ಮಟ್ಟಿಗೆ ಟ್ರೆಂಡ್ ಬದಲಾವಣೆಗೆ ಕಾರಣರಾಗ್ತಾರೆ ಅಂತ ಅಂದ್ರೆ ಅಲ್ವಾ ಸರ್? ಹೇಳಿ 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 ಪ್ರದೀಪ್ ಸರ್ ಹೇಳಿ ಸರ್. ಅಸ್ಸಾಮಲ್ಲಿ ಯಾವ SIR ಆಗಿಲ್ವಲ್ಲ, ಯಾಕೆ ಸರ್ ಗೆಲ್ಲಿಲ್ಲ ಕಾಂಗ್ರೆಸ್? ನೀವು ಇಲ್ಲಿ SIR ಮಾಡ್ತಾ SIR ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ದೀರಾ. ವೆಸ್ಟ್ ಬೆಂಗಾಲ್ ಅಸ್ಸಾಮಲ್ಲೂ ಆಗಿದೆ, ಮತ್ತೆ ಅಲ್ಲೇ ಆಗಿದೆ, ಅಸ್ಸಾಮಲ್ಲೂ ಆಗಿದೆ SIR. ಕೇರಳದಲ್ಲಿ ಯಾಕೆ ಮಾಡಿಲ್ಲ ಸರ್ ನೀವು? ಕೇರಳದಲ್ಲಿ ಆಗಿದೆ ಸರ್. ಕೇರಳದಲ್ಲಿ ಯಾಕೆ ಬರಲಿಲ್ಲ? ಕೇರಳದಲ್ಲಿ ಡಿಫರೆಂಟ್ ಇದೆ. ಕೇರಳದಲ್ಲಿ ಯಾಕೆ ನಿಮ್ಮ ಪಾರ್ಟಿ ಬರ್ತದಲ್ಲ? ಕೇರಳದಲ್ಲಿ ಯಾಕೆ ಬರ್ತದಲ್ಲ ಸರ್? ಕೇರಳದಲ್ಲಿ SIR ಆಗಿದೆಯಲ್ವಾ? ಕೇರಳದಲ್ಲಿ ನಿಮ್ಮ ಪಾರ್ಟಿ ಬಂದಿದೆಯಲ್ಲ, ಅಲ್ಲೇ SIM ಬ್ಲೇಮ್ ಮಾಡಲ್ವಾ? ಇಲ್ಲ ಸರ್, ಅಲ್ಲಿ ಬ್ಲೇಮ್ ಮಾಡಲ್ಲ. ಅಲ್ಲಿ ಇಲ್ಲ, ನಾನು SIR ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಯಾವ ರೀತಿಯಲ್ಲಿ ನಡೆದಿದೆ, ಫಲಿತಾಂಶ ಮೇಲೆ ಏನ್ ಇಂಪ್ಯಾಕ್ಟ್ ಇದೆ ನಾವು ಅನಲೈಸ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅವ್ರು ವಿನ್ ಆದಾಗ SIR ಇಲ್ಲ, ಅವ್ರು ಸೋತಾಗ ಮಾತ್ರ SIR ಕೌಂಟ್ ಆಗುತ್ತೆ. ತಮಿಳ್ನಾಡಲ್ಲಿ SIR ಇನ್ಫ್ಯಾಕ್ಟ್ ಆಗಿದ್ರೆ AIDMK ಸಪೋರ್ಟ್ ಆಗಬೇಕಲ್ಲ, ಅದು AIDMK ಬರ್ಬೇಕಲ್ಲ. AIDMK ಬಿಜೆಪಿ ಜೊತೆ ಇದೆ, ಯಾಕಲ್ಲಿ DDK ಬಂತು? ಅನಲೈಸ್ ಮಾಡಬೇಕು ಅಂತ ಸಪೋರ್ಟ್ ಆಗಿದೆ, ಇವ್ರಿಗೆ ಸಪೋರ್ಟ್ ಆಗಿದೆ, ಇವ್ರಿಗೆ ಬೆನಿಫಿಟ್ ರಿಸರ್ಚ್ ಮಾಡಿ ಮಾಡಿ ಸರ್. ಯಾರು ಬೇಡ ಮಾಡಬೇಡಿ ಅಂತ ಯು ಟೆಲ್ಲಿಂಗ್ SIR ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ವೆಸ್ಟ್ ಬೆಂಗಾಲ್ ಅದ್ ಹೇಳಿದ್ ಚಾನ್ಸ್ ನೋ SIR ಪ್ರದೀಪ್ ಸರ್, ಸಮೃದ್ಧ ಸರ್ ಕೇಳ್ತಾ ಇರೋದು ಆಡಳಿತ ವಿರೋಧಿ ಅಲೆ ಇದೆ ಅಂತ ಅಂದ್ರೆ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ತೋರಿಸಬೇಕಾಗಿತ್ತು ಜನ, ಬಟ್ ಜಸ್ಟ್ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಚೇಂಜಸ್ ಹೆಂಗೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇರೋದು. ಆಡಳಿತ ವಿರೋಧಿ ಅಲೆ ಇದೆ ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಿ, 9 ಸೀಟ್ ಯಾಕೆ ಬಂದ್ರಿ? ಹಂಗ ನೀವೇ ಗೆಲ್ಬೇಕಾಯ್ತಲ್ಲ ಲೋಕಸಭೆ ಸೀಟು ಸರ್. ನೀವೇ ಗೆಲ್ಬೇಕಾಯ್ತಲ್ಲ. ಇವರು 8 ಸೀಟ್ ಯಾಕೆ ಬಂದ್ರಿ? ಸರ್ 2002 ನಲ್ಲಿ ಆಯ್ತಲ್ಲ ಸರ್, ಅದಲ್ಲಿ 2002 ಇದಾದಾಗ ನೆಕ್ಸ್ಟ್ SIR ಆದ್ಮೇಲೆ ನೆಕ್ಸ್ಟ್ ಬಂದಿದ್ ಗವರ್ಮೆಂಟ್ ಯಾವ್ದು? 2004 ಅಲ್ಲಿ ಬಂದ ಎಲೆಕ್ಷನ್ಸ್ ಆದಾಗ ಯಾವ ಗವರ್ಮೆಂಟ್ ಬಂತು ಸೆಂಟ್ರಲ್ ಅಲ್ಲಿ? ಯಾವ ಗವರ್ಮೆಂಟ್ ಬಂತು ಸರ್ ಅಲ್ಲಿ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ಮೇಲೆ ನಡೆದಂತ ಚುನಾವಣೆ, ರಾಷ್ಟ್ರೀಯ ಚುನಾವಣೆಯಲ್ಲಿ ಯಾವ ಪಕ್ಷ ಬಂದಿದ್ದಂತದ್ದು, ಮೆಜಾರಿಟಿ ಯಾವ್ದು ಬಂದಿದ್ದಂತದ್ದು? ನೆಕ್ಸ್ಟ್ ಡಿಲಿಮಿಟೇಷನ್ 2008 ಆಯ್ತು ಸರ್. ಡಿಲಿಮಿಟೇಷನ್ 2008 ಆದ್ಮೇಲೆ 2007-8 ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ 2009 ಬಂದ್ಮೇಲೆ 144 ಇದ್ದಿದ್ದಂತ ಕಾಂಗ್ರೆಸ್ 202ಕ್ಕೆ ಹೆಂಗ್ ಹೋಯ್ತು ಸರ್? ಡಿಲಿಮಿಟೇಷನ್ SIR ಬಗ್ಗೆ, ಡಿಲಿಮಿಟೇಷನ್ ಬಗ್ಗೆ ಇವ್ರು ಇವತ್ತು ಪ್ರಶ್ನೆ ಮಾಡ್ತಾರಲ್ಲ, ಆ 2 ಚುನಾವಣೆ ರಾಷ್ಟ್ರೀಯ ಚುನಾವಣೆಯಲ್ಲಿ ಬಂದಾಗ ಇದೇ ಗವರ್ಮೆಂಟ್ ಬಂದಿದ್ದಂತದ್ದು. ಒಂದೇ ಡಬಲ್ ಸ್ಟ್ಯಾಂಡರ್ಡ್ ಒಂದು ಪ್ರಶ್ನೆ ಸರ್. SIR ಆಗೋದು, ಡಿಲಿಮಿಟೇಷನ್ ಆಗೋದು ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಆಫ್ ದ ಎಲೆಕ್ಷನ್ ಕಮಿಷನ್. ಅದು ಮಾಡ್ತಾನೆ ಇರಬೇಕು. ಬಟ್ ಎಲೆಕ್ಷನ್ 3 ತಿಂಗಳು ಮುಂಚೆ ಹಾಕ್ಬಿಡ್ಬೇಕು. ವಾಪಸ್ ಬರ್ತೀವಿ. ಕೇರಳಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಕೇರಳ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ದಾರೆ ರಮೇಶ್. ಅಂದ್ರೆ ಮುಖ್ಯಮಂತ್ರಿ ಗಾದಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಪೈಪೋಟಿ ಶುರು ಆಗ್ತಾ ಇದೆ ಅಂತ. ಕೇರಳದಲ್ಲಿ UDF ಅಧಿಕಾರಕ್ಕೆ ಬರೋದು ನಿಶ್ಚಿತ, ಸರ್ಕಾರವನ್ನ ರಚನೆ ಮಾಡಲಿದೆ. ಬಟ್ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಮಧ್ಯೆ ಅತಿ ದೊಡ್ಡ ಪೈಪೋಟಿ ಶುರುವಾಗಿದೆ. KC ವೇಣುಗೋಪಾಲ್ ಅವರು ರೇಸ್ ಅಲ್ಲಿದ್ದಾರೆ. VD ಸತೀಶನ್, ರಮೇಶ್ ಅವರ ಮಧ್ಯದಲ್ಲಿ ಫೈಟ್ ನಡೀತಾ ಇದೆ. ಕೇರಳದ ವಿಪಕ್ಷ ನಾಯಕನಾಗಿದ್ದಾರೆ VD ಸತೀಶನ್, ಅವರು ಕೂಡ ಮುಖ್ಯಮಂತ್ರಿ ರೇಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕೇರಳ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ದಾರೆ ರಮೇಶ್, ಅವರು ಕೂಡ ರೇಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿದ್ದಾರೆ KC ವೇಣುಗೋಪಾಲ್, ಹಾಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಬಹುದಾ ಅಂತ ಚರ್ಚೆಗಳಾಗ್ತಾ ಇದೆ. ಒಂದು ಅಧಿಕಾರಕ್ಕೆ ಬರೋ ತನಕ ಒಂದು ರೀತಿಯ ಚರ್ಚೆಗಳಾದ್ರೆ, ಅಧಿಕಾರಕ್ಕೆ ಬರೋದು ನಿಶ್ಚಿತ ಆಗ್ತಾ ಇದ್ದಂತೆ ಯಾರು ಅಧಿಕಾರದಲ್ಲಿ ಕೂತ್ಕೊಳ್ಬೇಕು ರೀ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಚರ್ಚೆಗಳು ಆಲ್ರೆಡಿ ಪ್ರಾರಂಭ ಆಗಿದೆ. ಇನ್ನು ಅಂತಿಮ ಫಲಿತಾಂಶ ಅಧಿಕೃತವಾಗಿ ಪ್ರಕಟ ಆಗಲಿಲ್ಲ. ಆಲ್ರೆಡಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ.
ಕೇರಳದಲ್ಲಿ ಆಕ್ಚುಲಿ ಅಪೋಸಿಷನ್ ಲೀಡರ್ ಆಗಿದ್ರು ಕೇರಳಗೆ, ಅವ್ರ ಹೆಸರು ಬರ್ತಾ ಇತ್ತು. ಬಟ್ ಹಿಂದ್ಗಡೆ ವೇಣುಗೋಪಾಲ್ ಹೆಸರು ಬಿಡ್ತಾ ಇದ್ರು, ನೋಡೋಣ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಅವೆಲ್ಲ ಆಗತ್ತೆ. 1998, 99 ಇದಾದಾಗ ಹಾಗೆ ಕರ್ನಾಟಕದಲ್ಲಿ KPCC ನಾಯಕತ್ವ ವಹಿಸಿದ್ದು SM ಕೃಷ್ಣ, ವಿರೋಧ ಪಕ್ಷದ ನಾಯಕರಾಗಿದ್ದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂದರೆ ಇಲ್ಲಿ ಗೆಲುವು ಅಂತಕ್ಕಂಥದ್ದೇನು ಕೇರಳದಲ್ಲಿ ನೋಡಿ, ನಾವು ಇಷ್ಟೆಲ್ಲ ಇದುವರೆಗೆ ನಾವು ಪಶ್ಚಿಮ ಬಂಗಾಳ ಮತ್ತು ಬೇರೆ ಇದ್ರ ಬಗ್ಗೆ ತಮಿಳುನಾಡು ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡಿದ್ವಿ. ಕೇರಳದಲ್ಲಿ ಯಾಕೆ ಈ ರೀತಿಯಾದಂಥ ರಿಸಲ್ಟ್ ಐದರ್ UDF ಆರ್ LDF ಯಾಕೆ ಬರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಆಗಲೇ ನಾವು 2 ಗಂಟೆಗಳ ಹಿಂದೆ ಈ ದೇಶದ ಮತದಾರರು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದ್ದಾರೆ, 1983ಗೂ 2026ಗೂ ಏನಾದರೂ ಬದಲಾವಣೆ ಇದೆಯಾ ಅನ್ನೋದೊಂದು ಪ್ರಶ್ನೆ ಬಂತು ಆಗಲೇ. ಆದರೆ ಕೆಲವು ಜನರು ಅದೇ ರೀತಿಯಾದಂಥ ಮೈಂಡ್ಸೆಟ್ ಇವತ್ತು ಕೇರಳ ಇಟ್ ಟ್ರೆಡಿಷನಲ್ ವೋಟಿಂಗ್ ಪ್ಯಾಟರ್ನ್ ಎಲ್ಲ ಇದ್ದಾರೆ. ಅವರು ಅಲ್ಲಿ ಥರ್ಡ್ ಪಾರ್ಟಿಯಾಗಿ ವಿಜಯ್ ಥರ ಇನ್ನೊಬ್ಬರು ಬರಲಿಲ್ಲ. ಹೀಗಾಗಿ ಫೈಟ್ ಬಿಟ್ವೀನ್ ಓನ್ಲಿ UDF ಅಂಡ್ LDF ಈ ರೀತಿ ಇರಬೇಕಾದ್ರೆ ಎಡ ಮತ್ತೆ ಕಾಂಗ್ರೆಸ್ ಪಕ್ಷದ ನಡುವೆನೇ ಈ ರೀತಿಯಾದಂಥ ಹೋರಾಟಗಳು ಮತ್ತೆ ರಾಜಕೀಯ ಜಿದ್ದಾಜಿದ್ದಿ ಇರಬೇಕಾದ್ರೆ ಹಾಗಾದ್ರೆ BJP ಎಷ್ಟರವರೆಗೆ ಟ್ರೈ ಮಾಡ್ತು. ನಾವು ಅಧಿಕಾರ ಹಿಡಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡತಕ್ಕಂಥ ಕಾರ್ಯತಂತ್ರಗಳನ್ನು ಮಾಡಿದ್ರು ಕೂಡ ಎಲ್ಲ ಆಗಲಿಲ್ವಲ್ಲ. ಹಾಗಾಗಿ ಇವತ್ತು ದೇಶದ ಒಂದು ರಾಜಕೀಯ ಪರಿಸ್ಥಿತಿಗಳು ನೋಡಿದಾಗ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ವಿಜಯಕ್ಕೆ ಒಂದೇ ಕಾರಣ ಆಗೋದಿಲ್ಲ, ವಿಜಯಕ್ಕೆ ಒಂದು SIR ಇದಾಗೋದಿಲ್ಲ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ರಿಲೇಟ್ಸ್ ಟು ದ ಲೋಕಲ್. ಹಾಗಾಗಿ ನಾವು ಇವೆಲ್ಲವನ್ನೂ ಕೂಡ ತಗೋಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಏನು ಕೇರಳದಲ್ಲಿ ಬಂದಿರತಕ್ಕಂಥ ಒಂದು ರಿಸಲ್ಟು ನೋಡಿದಾಗ ಎಸ್ ಅಲ್ಲಿ ಕೂಡ ಜನರಿಗೆ ಏನು ಒಂದು ಲೆಫ್ಟ್ ಪಾರ್ಟಿ ಇದಿದೆ ಅದನ್ನು ಅವ್ರದ್ದೇ ರಿಜೆಕ್ಟೆಡ್ ಅಂತಕ್ಕಂಥದ್ದು. ಈಗ ಯಾರ ರಮೇಶ್ ಚೆನ್ನಿಟಲ ಆಗ್ತಾರಾ ಅಥವಾ ಇವರು ಆಗ್ತಾರಾ? ಯಾಕೆಂದ್ರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಂಗೆ ಎಮರ್ಜ್ ಆದ್ರು ಕಾಂಗ್ರೆಸ್ ಅಲ್ಲಿ ಪಾರ್ಟಿನಲ್ಲಿ, ಇದ್ದಕ್ಕಿದ್ದಂಗೆ ವೀರೇಂದ್ರ ಪಾಟೀಲ್ ಎಮರ್ಜ್ ಆಗ್ತಾರೆ. ಯಾರು ಬಂಗಾರಪ್ಪ ಅಂತ ಅವರು ಪಾಪ ದುಡ್ದಂಥವ್ರು ಕೊನೆಗೆ ವೀರೇಂದ್ರ ಪಾಟೀಲ್ ಆಗ್ತಾರೆ ಅಂತ ಹೇಳಿದ್ರೆ ಏನು ಅದಕ್ಕೆ ಉತ್ತರ? ಜನತಾದಳ 1994ರಲ್ಲಿ ಇದು ಬಂದಾಗ ಎಲ್ಲೋ ಮೂಲೆಯಲ್ಲಿದ್ದಂಥ ರಾಮಕೃಷ್ಣ ಹೆಗಡೆ ಎಮರ್ಜ್ ಆದಾಗ ದೇವೇಗೌಡರು ಬಿಡೋದಿಲ್ಲ, ಅರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಾನ್ರಿ ಅಂತಕ್ಕಂಥದ್ದು. ಹಾಗೆ ಇನ್ನು ಮುಂದೆ ನೋಡ್ಬೇಕಿಲ್ಲಿ ರಮೇಶ್ ಚೆನ್ನಿಟಲ ಆಗ್ತಾರ ಅಥವಾ ರಾಹುಲ್ ಗಾಂಧಿಗೆ ಆಪ್ತರಾಗಿರ್ತಕ್ಕಂಥ KC ವೇಣುಗೋಪಾಲ್ ಅಧಿಕಾರಿ, ಅದು ಮುಂದಿನ ರಾಜಕೀಯದ ವಿದ್ಯಮಾನಗಳು ಅಂತ ನಾವು ಹೇಳ್ತಕ್ಕಂಥ. ಇಟ್ ಈಸ್ ಯಾಕೆಂತ ಹೇಳಿದ್ರೆ ಈ ರೀತಿಯಾದಂಥ ಫಲಿತಾಂಶಗಳಿದೆಯಲ್ಲ, ಗೆಲುವಾದ ತಕ್ಷಣ ಗೆಲುವಿಗೆ ಈಗ ಆದ ತಕ್ಷಣನೇ ಈ ರೀತಿಯಾದಂಥ ಕೆಲವು ನೇಮ್ಸ್ ಅವೆಲ್ಲ ಬರುತ್ತೆ. ನೋಡಬೇಕು ಇದರಲ್ಲಿ ಯಾರ್ಯಾರ ಕಾಂಟ್ರಿಬ್ಯೂಷನ್ ಇದೆ. ಈಗ ಕೇರಳದಲ್ಲಿ ನಿಜಕ್ಕೂ ವಿಜಯ ಆಗಿದ್ದು ಯಾರಿಂದ? ರಮೇಶ್ ಚೆನ್ನಿಟಲ ಅವರಿಂದ.